ದೇವ್ರೆ, ನಮ್ಮಮ್ಮ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಅಜಿತ್ ಸಾಹೇಬ್ರು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆನೂ ಆಗಬಾರ್ದು. ಅಜಿತ್ ಸಾಹೇಬ್ರು ಮಾಡೋ ಎಲ್ಲ ಕೆಲಸದಲ್ಲಿ ಅವ್ರಿಗೆ ಯಶಸ್ಸು ಸಿಗ್ಲಿ. ಅಯ್ಯೋ ದೇವ್ರೆ, ಕಾಯಿ ಕೆಟ್ಟೋಗಿದೆಯಲ್ಲ, ಇದೇನಾದ್ರೂ ಅಪ್ಶಕನ ಮುನ್ಸೂಚನೆನಾ? ಅಜಿತ್ ಸಾಹೇಬ್ರಿಗೆ ಒಳ್ಳೇದಾಗ್ಲಿ ಅಂತ ಕಾಯಿ ಹೊಡ್ದೆ, ಅವ್ರಿಗೇನಾದ್ರೂ ತೊಂದರೆ ಆದ್ರೆ? ಲೂಸು ಮಿಸ್ಸಿಂದ ಮಿಸ್ಸಸ್ ಆದ್ರೂ ಈ ಎಡವಟ್ ಬುದ್ಧಿಗಳಿಗೇನು ಕಡಿಮೆ ಆಗಿಲ್ಲ. ನೀನು ಇಷ್ಟೊಂದೆಲ್ಲ ಬಯೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿತ್ತು? ನ್ಯಾಯವಾಗಿ ನೋಡಿದ್ರೆ ನೀವ್ ನಂಗೆ VIP ಟ್ರೀಟ್ಮೆಂಟ್ ಕೊಟ್ಟು ಗೌರವದಿಂದ ಮಾತಾಡಿಸ್ಬೇಕು. ಚಿಚ್ಚಿ, ನಿಂಗೆ ತಲೆ ಕೆಟ್ಟಿದ್ಯಾ? ಸ್ನಾನ ಮಾಡಿ ಹೊಡ್ಸ್ಕೊಂಡ್ರೆ ಟವಲ್ನ ಯಾವಲ್ಲಾರು ಬೆಡ್ ಮೇಲೆ ಹಾಕ್ತಾರ? ಹೋಗಿ ಟೆರೆಸ್ ಅಲ್ಲಿ ಒಣಗಾಕು. ಟೆರೆಸ್ ಅಲ್ಲ, ಅದೆಲ್ಲ ಆಗಲ್ಲಪ್ಪ. ಅಜಿತ್, ಕೇಕ್ ಕಟ್ ಮಾಡೋಣ. ನನಗಂತೂ ಪ್ರತಿಯೊಂದು ಕ್ಷಣನೂ ನಿನ್ನ ಜೊತೆ ಇರೋ ಕ್ಷಣ ಹೀಗೆ ಅನ್ಸುತ್ತೆ. ನಿನ್ನ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ನನ್ನ ಎದೆಯಲ್ಲಿ ಫ್ರೀಸ್ ಮಾಡಿರಬೇಕು ಅಂತ ಅನ್ಸುತ್ತೆ. ಐ ಲವ್ ಯು ಅಜಿತ್. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಐ ಲವ್ ಯು ಟು ಸಾಹಿತ್ಯ. ಜೀವ ಎಂದು ನೂರಾರು ವಾಣೆ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ಈ ಸಲ ನ್ಯೂ ಇಯರ್ ಪಾರ್ಟಿನಲ್ಲಿ ನಾನು ಇರೋ ಡೈನಮೈಟ್ಗೆ ಅಜಿತ್ ಮತ್ತು ಭೂಮಿದು ರಿಲೇಶನ್ಶಿಪ್ಪು ಬ್ಲಾಸ್ಟ್ ಆಗಬೇಕು. ಹೊಸ ವರ್ಷದಿಂದಾನೇ ಅವನು ಮತ್ತು ಭೂಮಿ ಇಬ್ಬರು ದೂರ ಆಗಬೇಕು. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ.